ಇನ್ನು ಮುಂದಿನ ದಿನದಲ್ಲಿ ಇದು ಇಲ್ಲಿ ನಾವು ಇದಕ್ಕೆ ಉತ್ತರ ಹುಡುಕದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಲ್ಲುವ ಯಾವ ಸಾಧ್ಯತೆಗಳು ಇಲ್ಲ. ಈ ಒಂದು ಪವಿತ್ರ ಸ್ಥಾನ ಯಾರಿಂದ ಇವತ್ತು ಹೆಸರು ಕೆಡಿಸ್ಕೊಳ್ಳಿಕ್ಕತ್ತದ? ಈ ಸ್ವತಃ ಇವತ್ತು ಆರೋಪ ಮಾಡೋರು ಹೇಳ್ಬೇಕು ಅದನ್ನು. ಈಗಾಗಲೇ ಒಮ್ಮೆಲೆ ಹಲವು ನಾವು ಏನಪ್ಪ ಅಂತಂದ್ರೆ ಕಾರ್ಯಕ್ರಮ ಮಾಡಿದಾಗ ನಾವು ಕೇಳ್ತಾ ಇದ್ವಿ, ಈ ಆರೋಪ ಮಾಡೋರಿಗೆ ಕೇಳಿದ್ದೀವಿ, ಯಾರಪ್ಪ ಇವ್ರು ಮಾಡಿದವರು, ನೀವಾದರೂ ಹೇಳಿ, ಇವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಮತ್ತು ಇಲ್ಲಿವರೆಗೆ ಇವ್ರು ನಡೆದ ಸುಳ್ಳಿನ ನಾವು ಕೇಳ್ತಾ ಇದ್ವಿ. ಸುಳ್ಳಲ್ಲ, ನಡೆದಿದ್ದಾವೆ. ಇದು ಉತ್ತರ ಹುಡ್ಕೊಂಡ ಕೆಲಸವನ್ನು ಇವತ್ತು SIT ಮೂಲಕ ಮಾಡಿಸ್ತಾ ಇದ್ದಾರೆ. SITಗೆ ಫ್ರೀಯಾಗಿ ಹ್ಯಾಂಡ್ ಬಿಡಬೇಕಲ್ಲ ಇವರು, ಅಲ್ಲಿ ಏನೋ ಕದ್ದು ನಡೆಸ್ತಾ ಇದ್ದಾರೆ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಈಗ ಯಾರ ಮೇಲೆ ಯಾರು ಆರೋಪ ಮಾಡ್ತಾರೋ ಬಿಡ್ತಾರೋ ಬಿಟ್ಟು ಬಿಡೋಣ, ಅದನ್ನು ಅವರು ಇಬ್ಬರೂ ಬದುಕಿ ಸೇರಿಸೋಣ, ಏನೋ ಕೇಳೋದು ಸಿಂಪಲ್. ಇವೆಲ್ಲ ನಡೀತಿರೋಂಥ ಘಟನೆಗಳಿಂದ ಯಾರದಾರ? ಈ 4 ಜನ ಇದ್ದಾರೆ, ಇವರ ಮಾಡಿಸಿದಾರ ಅದು ಇವ್ರು ಬೆಂಬಲಿಗರು ಮಾಡಿಸಿದಾರ. ಮತ್ತು 38 ಕೇಸುಗಳು ಒಂದು ದಿನದಲ್ಲ ದಶಕಗಳಿಂದ ನಡೆದಂಥದ್ದು ಕೇಸುಗಳು ಸಿಗ್ತಾನೆ ಇಲ್ಲ. ಅಲ್ಲಿ ಈ ಹತ್ಯೆ ಆಗ್ಯಾವೋ ಅಥವಾ ಅಲ್ಲಿ ಹತ್ಯೆ ಆಗಿ ಹೋದಂಥ ಜನರ ಬಾಡಿ ಎಲ್ಲಿದಾವು, ಯಾರು ಮಾಡಿದರು, ಎಲ್ಲೈತಿ, ಎಲ್ಲಿ ಹೂಳಿದಾರ ಅಂತ ಹೂತಿದಾರ ಅನ್ನೋ ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ. ಆದರೆ 38 ಎಕ್ಸ್ಟ್ರಾ ಇದೆ, ಇನ್ನೂ ಹೆಚ್ಚು ಸಿಗ್ತವೆ, ಇನ್ನೂ ಇಲ್ಲಂತಲ್ಲ. ಅನಾಶವು ಅಂತಿರೋ ಅಥವಾ ನಾಪತ್ಯನೋ ಗುರುತು ಸಿಗಲಾರದ್ದು ಏನೋ ಒಟ್ಟಿನಲ್ಲೇ ನಡೆದಿದ್ದು ಮಾತ್ರ ಏನು ಸುಳ್ಳಲ್ಲ. ಅದಕ್ಕಾಗಿ ಇವತ್ತು ಅನಿವಾರ್ಯವಾಗಿ SITಗೆ ಇದೆಲ್ಲ ಪೂರ್ತಿ ಮುಗಿಯುವವರೆಗೆ ಸಂಯಮದಿಂದ ನೀವು ತನಿಖೆ ಮಾಡಲಂತ ನಮ್ಮ ಒತ್ತಾಯ, ಎಲ್ಲರದ್ದು ಒತ್ತಾಯ. ಆದರೆ ಅದಕ್ಕೆ ನಮ್ಮ ಸರ್ಕಾರ ಯಾಕೋ ಆಸ್ಪತ್ರೆ ಕೊಡ್ತಾ ಇಲ್ಲ ಅಂತೇಳಿ ಮೇಲೆ ಕೇಳಿ ಬರ್ತಾ ಇದೆ. ಮಾಡಲಿ, ಕೊನೆಗೆ ಅದು ವರದಿ ಏನು ಬರ್ತದೆ ಅದನ್ನು ದಾರಿ ನೋಡ್ತಾ ಇದ್ವಿ ಎಲ್ಲರೂ. ವರದಿ ಬಂದ್ಮೇಲೆ ವಿಚಾರ ಮಾಡ್ಬೋದು ಅದು ಏನೋ ಯಾರು ಪರ ಅಂತೇಳಿ. ಈಗ ನಾವು ಅದು ವಿರುದ್ಧ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಪರ ಅಂತ ಹೇಳೋಕ್ಕೆ ಸಾಧ್ಯ. ಪರ ವಿರುದ್ಧ ಬೇಡ, ಸತ್ಯನ ಹೊರಗೆ ಬರಲಿ. ಅಂದರೆ ಇದೇ 4 ಜನ ಇದನ್ನೆಲ್ಲ ಮಾಡಿಸಿದ್ರೆ ಅವ್ರು ಹೊರಗೆ ಬರಲಿ. ಯಾಕಂದ್ರೆ ಅವರು ಎಲ್ಲರಿಗೂ ಸಾಕ್ಷಿ ಕೇಳ್ತಾ ಇದ್ದಾರೆ. ಸಾಕ್ಷಿದವ್ರು ಹೇಳ್ತಾ ಇದ್ದಾರೆ, ನಾವು ನೋಡಿದ್ದೀವಿ ಅಂತೇಳಿ ಕೆಲವೊಂದು ಎವಿಡೆನ್ಸ್